ಕರ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಡಿಸೆಂಬರ್ 30ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ನಾನು ನಿನಗೆ ಸ್ತೋತ್ರದ ಬಲಿಯನ್ನು ಅರ್ಪಿಸುವೆನು, ಕರ್ತನ ಹೆಸರನ್ನು ಕರೆಯುವೆನು. ಕೀರ್ತನೆಗಳು 116ನೇ ಅಧ್ಯಾಯ 17ನೇ ವಚನ. ಆತ್ಮಿಕವಾಗಿ ನಾವು ಹೇರಳವಾದ ದೈವಿಕ ದಯೆಯ ಕರುಣೆಯ ಹಬ್ಬವನ್ನು ಆಚರಿಸಿದ್ದೇವೆ. ನಾವು ತಾತ್ಕಾಲಿಕವಾದ ಲೌಕಿಕ ವಿಷಯಗಳಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ದೇವರನ್ನು ಪ್ರೀತಿಸುವವರಿಗೆ ಎಲ್ಲವೂ ಒಳ್ಳೆಯದಕ್ಕಾಗಿ ಕೆಲಸ ಮಾಡುತ್ತದೆ ಎಂಬ ಭರವಸೆಯೊಂದಿಗೆ ನಾವು ಅಂತಿರುವುದೇನೆಂದರೆ, ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. 1 ತಿಮೋಥೆ 6ನೇ ಅಧ್ಯಾಯ 6ನೇ ವಚನ. ಈಗಿನ ಜೀವನದ ಭರವಸೆಯನ್ನು ಹೊಂದಿದ್ದೇವೆ. ಹಾಗೆ ಎಲ್ಲಿಯವರೆಗೆ ನಾವು ಇಲ್ಲಿ ಬದುಕಬೇಕೆಂದು ದೇವರು ಬಯಸುತ್ತಾರೋ ಅಲ್ಲಿಯವರೆಗೆ ಮತ್ತು ಮುಂದೆ ಬರಲಿರುವ ಜೀವನದ ಬಗ್ಗೆಯೂ ಸಹ ಭರವಸೆಯನ್ನು ಹೊಂದಿದ್ದೇವೆ. ಆದ್ದರಿಂದ ನಾವು ಅತ್ಯಂತ ಹೃದಯಪೂರ್ವಕವಾಗಿ ದೇವರಿಗೆ ಸ್ತೋತ್ರದ ಬಲಿಯನ್ನು ಅರ್ಪಿಸಬಹುದು ಮತ್ತು ಅರ್ಪಿಸುತ್ತೇವೆ. ಮತ್ತು ನಾವು ಕರ್ತನಿಗೆ ನಮ್ಮ ತುಟಿಗಳ ಸ್ತೋತ್ರಗಳನ್ನು ಮಾತ್ರವಲ್ಲದೆ ನಾವು ಪ್ರವೇಶಿಸುತ್ತಿರುವ ಹೊಸ ವರ್ಷವಿಡೀ ನಿಜವಾದ ಪ್ರತಿಷ್ಠಿತ ಜೀವಿತದ ಧೂಪವನ್ನು ಸಹ ಸಲ್ಲಿಸುವುದಿಲ್ಲವೇ? ಅತಿ ಪ್ರಿಯರೇ, ಇಂದು ನಿಮ್ಮನ್ನು ಕರ್ತನಿಗೆ ಹೊಸದಾಗಿ ಪ್ರತಿಷ್ಠಿಸಿಕೊಳ್ಳಿರಿ. ಬಹುಶಃ ಅನೇಕ ವರ್ಷಗಳ ಹಿಂದೆ ಒಮ್ಮೆ ಮಾಡಿದ ಪ್ರತಿಷ್ಠೆಯನ್ನು ಅಮಾನ್ಯಗೊಳಿಸುವ, ಬೆಲೆಯಿಲ್ಲದ್ದಾಗಿ ಮಾಡುವ ಅರ್ಥದಲ್ಲಿ ಅಲ್ಲ, ಅದಕ್ಕೆ ಬದಲಾಗಿ ಆ ಒಡಂಬಡಿಕೆಯನ್ನು ಮತ್ತೆ ದೃಢೀಕರಿಸುವ ಮತ್ತು ಒತ್ತಿ ಹೇಳುವ ಅರ್ಥದಲ್ಲಿ ಉಂಟಾಗಿದೆ. ನೀವು ನಿಮ್ಮನ್ನು ಕರ್ತನಿಗೆ ಸಂಪೂರ್ಣವಾಗಿ ಆತನವರೆಂದು ಪರಿಗಣಿಸುತ್ತೀರಿ ಎಂದು ಮತ್ತು ಬರುವ ಈ ಹೊಸ ವರ್ಷದಲ್ಲಿ ನಿಮ್ಮೆಲ್ಲವನ್ನೂ ಬಲಿಪೀಠದ ಮೇಲೆ ಇರಿಸುತ್ತೀರಿ ಎಂದು ಹಾಗೂ ಅದು ಆತನ ಸೇವೆಯಲ್ಲಿ ಸಂಪೂರ್ಣವಾಗಿ ದಹಿಸುವವರೆಗೆ ಅದನ್ನು ಬಲಿಪೀಠದ ಮೇಲೆ ಇರಿಸುವುದು ನಿಮ್ಮ ಉದ್ದೇಶವಾಗಿದೆ ಎಂದು ಪ್ರಿಯ ಕರ್ತನಿಗೆ ಹೇಳಿರಿ. ನಂತರ ನಮ್ಮ ಪೂರ್ಣ ಪ್ರತಿಷ್ಠೆಯ ಪ್ರತಿಜ್ಞೆಗಳನ್ನು ಮಹೋನ್ನತನಿಗೆ ಪ್ರತಿದಿನ ನಾವು ಸಲ್ಲಿಸಲು ಎಚ್ಚರಿಕೆಯಿಂದ ಮತ್ತು ಕಾಳಜಿಯೊಂದಿಗೆ ಮುಂದುವರಿಯೋಣ ಎಂಬುದೇ. ಆಮೆನ್.